ಸರ್ ಡೆಲ್ಲಿಗೆ ಬಂದಿದ್ದೀರಿ, CM DCM ಕೂಡ ಇಲ್ಲೇ ಇದ್ದಾರೆ, ಸಚಿವ ಆಕಾಂಕ್ಷಿ ಅಂತ ಪದೇ ಪದೇ ಹೇಳ್ತಿದ್ದಾರೆ, ಸಿಗುವಂಥ ಭರವಸೆ ವಿಶ್ವಾಸ ಇದೆಯಾ ಸರ್? ಅದೇ ಇವತ್ತು ಆ ಒಂದು ನಿರೀಕ್ಷೆಯನ್ನು ಇಟ್ಕೊಂಡೇ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಬಹುತೇಕ ಈಗಾಗಲೇ ಏನು ನಮ್ಮ ನೂತನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಇವತ್ತು ಅನೇಕ ಕಾರಣದಿಂದ ಇವತ್ತು ಏನೋ ಒಂದು ನೀಟ್ ಒಂದು ಸಭೆ ಇರ್ಬೋದು, ಅನೇಕ ವಿಷಯಗಳ ಕುರಿತು ಇವತ್ತು ನಮ್ಮ ವರಿಷ್ಠರನ್ನು ಭೇಟಿಯಾಗೋದು ಕೂಡ ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಖಂಡಿತವಾಗಿ ಆ ಒಂದು ಚರ್ಚೆ ಆಗುತ್ತೆ. ಸಚಿವ ಸಂಪುಟದ ಇನ್ನು ಏನು 20 ಜನ ಶಾಸಕರಿಗೆ ಇವತ್ತು ಹೊಸದಾಗಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅನ್ನೋ ಒಂದು ನಿರೀಕ್ಷೆ ಇರೋ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ನಾವೆಲ್ಲ ಆಕಾಂಕ್ಷಿಗಳು ಇವತ್ತು ಇಲ್ಲಿ ಡೆಲ್ಲಿಗೆ ಬಂದಿದ್ದೀವಿ. ಈಗಾಗಲೇ ನಮ್ಮ ವರಿಷ್ಠರು ಕೂಡ ಮನವಿ ಮಾಡ್ಕೊಂಡಿದ್ದೀವಿ, ನಮ್ಮ ನಾಯಕರು ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ಖಂಡಿತವಾಗಿ ವಿಶ್ವಾಸ ಇದೆ, ಈ ಬಾರಿ ನಮಗೆಲ್ಲರಿಗೂ ಏನು ಹೊಸ ಯುವಕರಾಗಿರ್ಬೋದು, ಇವತ್ತು ಏನು ಒಂದು ಎರಡೆರಡು ಬೇರೆ ಗೆದ್ದಂಥ ಶಾಸಕರಿಗೆ ಖಂಡಿತವಾಗಿ ಸಚಿವ ಸಂಪುಟದಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾರೆ ಅನ್ನೋದು ವಿಶ್ವಾಸ ಇದೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಿದ್ದೀರಾ ಸರ್? ಭೇಟಿಯಾಗಿದ್ದೀವಿ. ನಮ್ಮ ಏನು ಉಸ್ತುವಾರಿಗಳು ಆದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು ಮತ್ತು ನಮ್ಮ AICCಯ ಪ್ರಧಾನ ಕಾರ್ಯದರ್ಶಿಗಳು ಏನು ಸಂಘಟನೆಯ ಒಂದು ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರಿಗೂ ಕೂಡ ಭೇಟಿಯಾಗಿದ್ದೀವಿ. ಅವರಿಗೂ ಕೂಡ ಮನವಿಯನ್ನು ಇಟ್ಟಿದ್ದೀವಿ, ಪರಿಗಣಿಸ್ತಾರೆ ಅನ್ನೋದು ಅಪಾರವಾದ ವಿಶ್ವಾಸ ನಂಬಿಕೆ ನಮ್ಮಲ್ಲಿ ಇದೆ. ಖಂಡಿತವಾಗಿ ವೈಜೋ ಸರ್ ಹಂಗೆ ಇದು ಯಾವಾಗ ಆಗ್ಬೋದು ಸರ್? ಈ ತಿಂಗಳು 20-25 ಅದೇ ಈ ತಿಂಗಳು ಏನು ಈಗಾಗಲೇ ನಮ್ಮ ರಾಜ್ಯದಲ್ಲಿ ನಡೀತಿರುವಂಥ ದೇಶದಲ್ಲಿ ನಡೀತಿರುವಂಥ ರಾಜ್ಯಸಭಾ ಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಆ ಚುನಾವಣೆಯ ಏನು 18ಕ್ಕೆ ಇದೆ, ಆ 18 ಮುಗಿದ ನಂತರ ಮಾಡ್ತಾರೆ ಅನ್ನೋದು ನಿರೀಕ್ಷೆ ನಮ್ಮಲ್ಲಿದೆ. ಓಕೆ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.